ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನು ಇವತ್ತು ತೋರಿಸುವಂಥ ರೆಸಿಪಿ ಹೆಲ್ತಿಯಾಗಿರುವಂತಹ ಆ್ಯಪಲ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಆ್ಯಪಲ್ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಆ್ಯಪಲ್ ಜ್ಯೂಸ್ ಈಸಿಯಾಗಿ ಕ್ವಿಕ್ಕಾಗಿ ಹೆಲ್ತಿಯಾಗಿ ಮಾಡ್ಕೋಬೋದು. ಇದೇ ಥರ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಆ್ಯಪಲ್ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು, ನಾನಿಲ್ಲಿ 2 ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಹಾಲು, 1 ಗ್ಲಾಸಷ್ಟು ನೀರು, 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಈಗ ಮಾಡುವ ವಿಧಾನ, ಒಂದು ಮಿಕ್ಸಿ ಜಾರಿಗೆ 2 ಕಟ್ ಮಾಡಿರೋ ಆ್ಯಪಲ್ ಹಾಕ್ತಾಯಿದ್ದೀನಿ. ಸಿಪ್ಪೆ ತೆಗೆಯುವ ಅವಶ್ಯಕತೆ ಇಲ್ಲ. 3 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಅರ್ಧ ಗ್ಲಾಸಷ್ಟು ಹಾಲು ಮತ್ತು 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ಮಿಕ್ಸಿ ಮಾಡೋಣ. ಇದಕ್ಕೆ ನೀವು ಬೇಕಿದ್ದರೆ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಬೋದು. ನೋಡಿ, ಜ್ಯೂಸ್ ರೆಡಿ ಆಗ್ತಾ ಇದೆ. ಈಗ ಇದನ್ನು ಸೋಸ್ಕೊಳ್ಳೋಣ. ಈ ಥರ ಒಂದು ಫಿಲ್ಟರ್ ತಗೊಂಡು ಮಾಡಿರುವಂತಹ ಜ್ಯೂಸನ್ನ ಅದರೊಳಗೆ ಹಾಕಿದರೆ ಸಿಪ್ಪೆ ಎಲ್ಲ ಒಂದು ಕಡೆ ಆಗುತ್ತೆ, ಜ್ಯೂಸ್ ಎಲ್ಲ ಕೆಳಗಡೆ ಬೀಳುತ್ತೆ. ಸಿಂಪಲ್ಲಾಗಿ, ಈಸಿಯಾಗಿ ಹಾಗೂ ಹೆಲ್ತಿಯಾಗಿ ರೆಡಿ ಮಾಡ್ಕೋಬೋದು, ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಜ್ಯೂಸನ್ನ. ಆರೋಗ್ಯಕ್ಕೂ ಕೂಡ ಆ್ಯಪಲ್ ತುಂಬಾ ಒಳ್ಳೆಯದು. ದಿನಕ್ಕೊಂದು ಆ್ಯಪಲ್ ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಆ್ಯಪಲ್ ಜ್ಯೂಸನ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನೋಡಿ, ಆ್ಯಪಲ್ ಜ್ಯೂಸ್ ರೆಡಿ ಆಯಿತು. ಈಗ ಒಂದು ಗ್ಲಾಸಿಗೆ ಸರ್ವ್ ಮಾಡೋಣ. ನೋಡಿ, ಈಸಿಯಾಗಿ ಹೆಲ್ತಿಯಾಗಿರುವಂತಹ ಆ್ಯಪಲ್ ಜ್ಯೂಸ್ ಪರ್ಫೆಕ್ಟಾಗಿ ರೆಡಿ ಆಯಿತು. ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.